Hi, Namaskar Elrigu. Myself Prasanna Kumar. I'm working as lecturer in Government Women's Polytechnic Sharakupa. And this is in the session 3 video of IT skills, which is common for all the branches of diploma in Karnataka as per C20 syllabus. I'll share the screen now. Yeah, IT skills 20CS01P is the code. Talking about session 3A, we are in fact making you understand how to develop simple games using Scratch as part of Scratch activities. 3ನಲ್ಲಿ ಸಿಂಪಲ್ ಸ್ಕ್ರಾಚ್ ಪ್ರೋಗ್ರಾಮ್ಸ್ ನೋಡಿದ್ವಿ, ಒಂದೇ ಒಂದು ಪ್ರೋಗ್ರಾಮ್ ಮಾಡಿ ಅಥವಾ ಎರಡು ಮಾಡಿ ತೋರಿಸಿದ್ರು. ಸೊ ಇದರಲ್ಲಿ ಎರಡು ಗೇಮ್ ಮಾಡೋಣ. ಒಂದು ಗೇಮ್ ಈಗಾಗಲೇ ವಿಡಿಯೋ ರೆಕಾರ್ಡಿಂಗ್ ಸೆಷನ್ ಜೊತೆಲೇ ಇದೆ, ಎರಡು ವಿಡಿಯೋ ಇರುತ್ತೆ ಸಪ್ರೇಟ್. ದಿಸ್ ರೆಕಾರ್ಡಿಂಗ್ ಇಸ್ ಅಬೌಟ್ ಕ್ರ್ಯಾಬ್ ಕ್ರಾಸಿಂಗ್ ರೋಡ್ ಕ್ರಾಸ್ ಗೇಮ್ ಇದು. We'll straight away watch the video. ಇದು ಗೇಮ್. I'm playing the game. So crab has to cross the road. Correct ಟಚ್ ಒಂದೇ ಸರಿ ವಿನ್ ಆಗ್ಬಿಡ್ತು, ಅದಕ್ಕೆ ವಾಪಸ್ ಬಂದೆ. ಸೊ ಟಚ್ ಆದ ತಕ್ಷಣ ನೋ ಅಂತ ಬರುತ್ತೆ. ಜಸ್ಟ್ ಸೌಂಡ್ ಆಲ್ಸೋ. ಸೊ ನೀವಲ್ಲಿ ಏನು ಸೌಂಡ್ ಕನ್ನಡ ಕಾಮಿಡಿ ಸೌಂಡ್ ಹಾಕೊಬೋದು ನೋ ಅನ್ನೋದ್ರ ಬದಲಿಗೆ, ಅಥವಾ ಯು ಕ್ಯಾನ್ ಡೌನ್ಲೋಡ್ ಸಮ್ ದಸ್ ಅ ಡ್ರಮ್ ಸೌಂಡ್ ಇಫ್ ದ ಕ್ರಾಬ್ ಇಸ್ ಏಬಲ್ ಟು ಕ್ರಾಸ್. ಈ ಥರದ್ದೊಂದು ಗೇಮ್ ಇವಾಗ ನೀವು ಮಾಡಬೇಕು. ಅದು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ. ಓಕೆ, ಸೊ ವಿಲ್ ಡೈರೆಕ್ಟ್ಲಿ ಮೂವ್ ಟು ಸ್ಕ್ರಾಚ್. So this is the game. You can see I'm playing the game now. Yeah. ಓಕೆನಾ. ಸೊ ನೋ ಅನ್ನೋದ್ರ ಬದಲಿಗೆ ಬೇರೆ ಮೆಸೇಜ್ ಹಾಕ್ಬೋದು. ವೆನ್ ದಿಸ್ ಕಾರ್ ಇದಕ್ಕೆ ಏನಾದರೂ ಆಕ್ಸಿಡೆಂಟ್ ಆದರೆ ಕಾರ್ಗೆ ಜಸ್ಟ್ ಸೇಯಿಂಗ್ ನೋ ಅಂತ ಯು ಕ್ಯಾನ್ ಹ್ಯಾವ್ ಅ ಸೌಂಡ್, ಡೌನ್ಲೋಡ್ ಮಾಡಿದ ಸೌಂಡು ಅಥವಾ ನೀವೇ ರೆಕಾರ್ಡಿಂಗ್ ಸೌಂಡು, ಅದು ಕಿರ್ಚೋ ಥರ ಸೌಂಡ್ ಮಾಡ್ಕೊಬೋದು. ಅಥವಾ ದೇ ಕುಡ್ ಬಿ ಲೈಕ್ ಎರಡು ಕಾರ್ ಆ ಕಡೆಯಿಂದ ಈ ಕಡೆ ಓಡಾಡ್ತಿದೆ. ಈ ಕಾರ್ ಇವಾಗ ಗ್ರೀನ್ ಕಲರ್ ಕಾರ್ ಇದು ಹೋಗಿದ್ದ ಆ ಕಡೆಯಿಂದ ಬೇರೆ ಕಲರ್ ಕಾರ್ ಬರೋ ಥರ ಡಿಫ್ರೆಂಟ್ ಏನೇನಿದಾವೆ ಕಾರು ಬಸ್ಸು ಎಲ್ಲ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಐ ಜಸ್ಟ್ ವಾಂಟೆಡ್ ಟು ಕೀಪ್ ಇಟ್ ಸಿಂಪಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ದಿಸ್ ಒನ್ ಮೋರ್ ಗೇಮ್, ಫ್ರೂಟ್ ಕ್ಯಾಚಿಂಗ್ ಗೇಮು ನೀವು ಈಗಾಗಲೇ ನೋಡಿದ್ದೀರಾ. ಈ ಗೇಮ್ನ ಇಂಪ್ಲಿಮೆಂಟ್ ಮಾಡೋದು ನೋಡೋಣ ಅಂತ. ಇಲ್ಲೆಲ್ಲ ಕೋಡ್ ನೀವು ನೋಡ್ತಿದ್ದೀರಿ. ಐ ವಿಲ್ ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಆ್ಯಂಡ್ ಎಕ್ಸ್ಪ್ಲೇನ್ ಯು ಹೌ ಟು ಮೇಕ್ ದಿಸ್ ಗೇಮ್. ಸೊ ಲೆಟ್ಸ್ ಬಿಗಿನ್. ಹೊಸ ಪ್ರಾಜೆಕ್ಟ್ ತೊಗೊಂಡ ತಕ್ಷಣ ಸ್ಕ್ರಾಚಲ್ಲಿ ಬೆಕ್ಕಿರುತ್ತೆ, ಅದನ್ನು ಡಿಲೀಟ್ ಮಾಡ್ಬಿಡಿ, ಬೇಡ ನಮಗೆ. ಸೊ ದ ಫಸ್ಟ್ ಸ್ಟೆಪ್ ಇಸ್ ಒಂದು ಬ್ಯಾಕ್ಗ್ರೌಂಡ್ ತೊಗೊಬೇಕು. ಅದನ್ನು ನಾವು ಬ್ಯಾಕ್ ಡ್ರಾಪ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಕ್ಲಿಕ್ ಯುವರ್ ಬ್ಯಾಕ್ಗ್ರೌಂಡು ನೀವು ರೆಡಿ ಮಾಡ್ಬೋದು. ಲೈಕ್ ಪೇಂಟಲ್ ಥರ ರೋಡ್ ಬರೆದು ಒಂದು 3 ಲೈನ್ ರೋಡ್ ಬರೆದು ಕೂಡ ಮಾಡ್ಬೋದು. ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ಆಗಲ್ಲ ಅಂತೇಳಿ ನಾನೊಂದು ಸೂಟಬಲ್ ಬ್ಯಾಕ್ಗ್ರೌಂಡ್ ತೊಗೊತೀನಿ. ಸೊ ದಿಸ್ ಕುಡ್ ಬಿ ದ ಒನ್, ಅದು ಯೂಸ್ ಮಾಡಿದ್ದಿದೆ ಅಲ್ವಾ. ಯಾ, ಸೊ ಬ್ಯಾಕ್ಗ್ರೌಂಡ್ ರೆಡಿ ಆಯ್ತು. ಇವಾಗ ರೋಡ್ ಕ್ರಾಸ್ ಮಾಡೋಕ್ಕೆ ಒಂದು ಸ್ಕ್ರಾಚ್ ಬೇಕು. ಅದರಲ್ಲಿ 80 ತೊಗೊಂಡಿದ್ದೆ. ಇಲ್ಲಿ ಏನಾದರೂ ತೊಗೊಬೋದು. ವಿ ಕ್ಯಾನ್ ಮೇಕ್ ಆ್ಯಬೆ ಕ್ರಾಸ್ ದ ರೋಡ್. ಬಟ್ ಅಲ್ಲಿ ಇವ್ರಿಗೆ ಕಾರ್ ಗುದ್ದಿಸಿದ್ರೆ ಸರಿ ಇರಲ್ಲ ಅಂತೇಳಿ ನಾನು ಕ್ರ್ಯಾಬ್ನ ತೊಗೊಂಡಿದ್ದೇನೆ. ಓಕೆ, ಸೊ ಕ್ರ್ಯಾಬ್ ವೇರ್ ಇಟ್, ಇಲ್ಲಿದೆ. ಯು ಕ್ಯಾನ್ ಟ್ರೈ ಎನಿಥಿಂಗ್. ಲೆಟ್ಸ್ ಸಿ ಬೇರೆ ಏನಾದರೂ ತೊಗೊಬೋದಾ ಅಂತ. ಯಾ, ಇಲ್ಲಿ ಇದೆ. ವಾಟ್ ಎಲ್ಸ್? ಕ್ರ್ಯಾಬೇ ತೊಗೊಳೋಣ ಸದ್ಯಕ್ಕೆ. ಓಕೆನಾ. ಸೊ ಒಂದು ಸ್ಪ್ರೈಟ್ ತೊಗೊಂಡಾಯ್ತು, ಅದು ಕ್ರ್ಯಾಬ್. ಸೈಜ್ ಸ್ವಲ್ಪ ದೊಡ್ಡದಾಗಿದೆ, ಚೇಂಜ್ ಮಾಡ್ಕೊಳ್ಳೋಣಂತೆ. ಗೋ ಟು ಲುಕ್, ಚೇಂಜ್ ಸೈಜ್ ಟು 50%. ಯಾ, ಸಾಕು. ಸೊ ಫಸ್ಟು ಸ್ಪ್ರೈಟ್ನೆಲ್ಲ ತೊಗೊಂಬೋಣ, ಆಮೇಲೆ ಬೇರೆದು ನೋಡೋಣ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಿ ಎರಡು ಚೆನ್ನಾಗಿರೋದು ಯಾವುದಾದ್ರೂ ಕಾರ್ ತೊಗೊಳ್ಳಿ. ಒಂದು ಇದು ಸೈಜ್ ದೊಡ್ಡದಾಯಿತು, ಸದ್ಯಕ್ಕೆ ಸಾಕು. ಒನ್ ಮೋರ್ ಕಾರ್ ಬೇಕಲ್ವಾ, ಇದೇ ತೊಗೊಂಡಿದ್ದಾವೆ. ಓಕೆ, ಸೊ ಈ ಕಾರ್ದು ಸೈಜು ಚೇಂಜ್ ಸೈಜ್, ಸೆಟ್ ಸೈಜ್ 70% ಇಸ್ ಫೈನ್ ಅನ್ಕೊತೀನಿ. ಅದು ಬ್ಲೂ ಕಾರ್ದ. ಓಕೆ, ಓಡಾಡ್ತಿರುತ್ತೆ ಆ್ಯಂಡ್ ಇದು ತಟ್ಟೆ. ಓಕೆ, ಸೊ ಫಸ್ಟು ಕ್ರ್ಯಾಬ್ನ ಕೋಡ್ ಮಾಡೋಣ. ಏನಾಗಬೇಕು?
ಈವೆಂಟ್ ಬೈ ಡಿಫಾಲ್ಟ್ ಸ್ಟಾರ್ಟ್ ಆಗಿದ ತಕ್ಷಣ ಕ್ರ್ಯಾಬ್ಗೊಂದು ಇನಿಷಿಯಲ್ ಲೊಕೇಶನ್ ಬೇಕು. ಸೊ ಸೆಟ್ ಎಕ್ಸ್ ಟು 0, ಸೆಟ್ ವೈ ಟು 0 ಅಲ್ಲ ಹೇಳ್ತೀನಿ, ಇದು 240 ಟು 240, -240 ಇಂದ +240 ಇದೆ, ಇದು -180 ಇಂದ +180 ಇದೆ. ಸೊ ಎಕ್ಸ್ 0 ಮಧ್ಯದಲ್ಲಿರಲಿ ಕ್ರ್ಯಾಬ್, ವೈ -170 ಇರುತ್ತೆ. ಟೆಸ್ಟ್ ಮಾಡುವ. ಎಸ್, ಡನ್. ಓಕೆ, ಅದಾದಮೇಲೆ ಕ್ರ್ಯಾಬು ಹಿಂಗೆ ಮಾಡ್ಬಿಡೋಣ. ಅಪ್ ಪ್ರೆಸ್ ಮಾಡಿದ್ರೆ ಚೇಂಜ್ ವೈ ಬೈ 10, ಚೇಂಜ್. ಓಕೆ, ಸೊ ಇದನ್ನೇ ಡುಪ್ಲಿಕೇಟ್ ಮಾಡಿ ಅಪ್ ಆರೋ ಮತ್ತು ಡೌನ್ ಆರೋಗೆ -10, ಲೆಫ್ಟ್ ಆರೋಗೆ ಎಕ್ಸ್, -10 ಮತ್ತೆ ರೈಟ್ ಆರೋಗೆ again x and 10. Okay, we'll test now. Right, it is not working, don't know why. Oh, up and only with my stop. It's actually right. Test right, left, up, down. Yeah, it's working. So one level again, first level of coding I had to grab do ivaga iveರಡು ಸ್ಕ್ರಾಚ್ ನ ಪ್ರೋಗ್ರಾಮ್ ಮಾಡೋಣ. ಸೊ ಕಾರ್ ಏನಾಗಬೇಕು, ಸ್ಟಾರ್ಟ್ ಆದ ತಕ್ಷಣ ಅದಕ್ಕೊಂದು ಇನಿಷಿಯಲ್ ಪೊಸಿಷನ್ ಬೇಕು. ಇವಾಗ ಎಲ್ಲಿದೆ, ಸೊ ಎಕ್ಸ್ ಸೆಟ್ ಎಕ್ಸ್ ಟು 240 -210, set y to 100. ಟೆಸ್ಟ್ ಮಾಡುವ. ಮೇಲೆ ಸಾರಿ -100. ಕರೆಕ್ಟ್. ಓಕೆನಾ. ಸೊ ಅದಾದಮೇಲೆ ಅದು ಒಂದು ಇನ್ಫೈನೈಟ್ ಲೋಕಲ್ ಕಾರ್ ಇಲ್ಲಿ ಓಡಾಡ್ತಾನೆ ಇರಬೇಕಲ್ವಾ. ಸೊ ಫಾರ್ ಎವ್ರಿ ಟೈಮ್ ಅದು ಓಡಾಡಬೇಕು ಅಂದರೆ ಅಗೇನ್ ಮೋಷನ್ಗೆ ಹೋಗಿ ಗ್ಲೈಡ್ ಅಂತಿದೆ, ಗ್ಲೈಡ್ ಫಾರ್ 1 ಸೆಕೆಂಡ್. ಎಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು, -210 ಇಂದ ಅಲ್ವಾ, +220 ವರೆಗೂ ಹೋಗಲಿ, 20 ವರೆಗೂ ಹೋಗಲಿ, ವೈ ಅಷ್ಟೇ ಇರುತ್ತೆ. ಸೊ ಲೆಟ್ಸ್ ಪ್ಲೇ. ಅಲ್ಲೋಗಿ ನಿಂತ್ಬಿಡುತ್ತೆ ಫಾರ್ ಎವರ್ ಅಂತ. ಅದಕ್ಕೆ ನಾವು ಮತ್ತೆ ರೀಸೆಟ್ ಮಾಡೋಣ. ಸೊ ಎಕ್ಸ್ 220 -100 ಅಲ್ವಾ, -220 ಹೋಗುತ್ತೆ, -220 ಇಂದ +220 ಓಡಾಡ್ತಾನೆ ಇರುತ್ತೆ ಫಾರ್ ಎವರ್. ಫೈನ್. ಬಟ್ ಹಿಂಗೆ ಓಡಾಡೋದ್ರ ಬದಲು ಉಲ್ಟಾ ತಿರ್ಕೊಂಬಂದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ, ಅದಾದಮೇಲೆ ನೋಡೋಣ ಅಂತ. ಓಕೆನಾ. ಸೊ ಇವಾಗ ಈ ಕಾರ್ನ ಫಸ್ಟು ಕೋಡ್ ಮಾಡಿಬಿಡೋಣ. ಫೈನ್. ಸೊ ಎಕ್ಸ್ ಸೆಟ್ ಮಾಡಿ, ವೈ ಸೆಟ್ ಮಾಡಿ, ಸೆಟ್ ಎಕ್ಸ್ ಟು ವಾಟ್ -220, ಸೆಟ್ ವೈ ಟು ಈಗೇನು ಅದು 100 ಇತ್ತಲ್ಲ, -100 ಇತ್ತಲ್ವ, -70 ಹಾಕೋಣ. ಲೆಟ್ಸ್ ಪ್ಲೇ ಅಂಡ್ ಸಿ. ಇನ್ನೂ ಜಾಸ್ತಿ ಬೇಕು. Okay, now what? We take a loop and make this car move from one end to other end for 1 second. X -220 ಇಂದ +220 ಹೋಗುತ್ತೆ. ಅವಾಗಲೇ ನೋಡಿದಂಗೆ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಫಾರ್ ಎವರ್ ಲೂಪ್ ಆಗಬೇಕಲ್ಲ, ಇಲ್ಲಿಗೆ ಹೋಗಬೇಕು ಮತ್ತು ವಾಪಸ್ ಬಂದು ಒಂದು ಕಡೆಯಿಂದ ಶುರುವಾಗಬೇಕು. ಸೊ ಫಾರ್ ದ್ಯಾಟ್ ವಿಲ್ ಹ್ಯಾವ್ ದಿಸ್ -220 ಇಂದ ವೈ ಸೇಮ್ 40 ಪ್ಲೇ. ಎರಡು ಒಂದೇ ಸ್ಪೀಡಲ್ಲಿ ಹೋಗ್ತೀವಿ, ಸರಿಯಾಗಿಲ್ಲಲ್ವಾ, ಒಂದು ರ್ಯಾಂಡಮ್ನೆಸ್ ಬೇಕದು. ಎರಡು ಒಂದೇ ಸ್ಪೀಡಲ್ಲಿ ಹೋಗ್ತಿರೋದ್ರಿಂದ ಸೊ ಗೇಮ್ ಸರಿಯಾಗಲ್ಲ ಇದು. ಸೊ ವಾಟ್ ವಿಲ್ ಡೂ, ಅದು 1 ಸೆಕೆಂಡಲ್ಲಿ ಮೂವ್ ಆಗ್ತಿದೆಯಲ್ಲ, ಅದನ್ನು ರ್ಯಾಂಡಮ್ ಮಾಡೋಣ.
So 1 to 4 second and ಈ ಕಾರ್ಗೂ ಅಷ್ಟೇ ಒಂದ್ಸರಿ ಫಾಸ್ಟ್ ಆಗೋಗುತ್ತೆ. ಸೊ ಇಟ್ ಇಸ್ ರ್ಯಾಂಡಮ್, ಸ್ಪೀಡು ಫಾಸ್ಟು ಎಲ್ಲ ಇದೆ ಇವಾಗ. ಫೈನ್. ಓಕೆ, ನೆಕ್ಸ್ಟ್ ಇವಾಗ ಕ್ರ್ಯಾಬ್ಗೆ ಎಕ್ಸ್ಟೆಂಡ್ ಮಾಡಿಸ್ಬೇಕು, ಇಲ್ಲ ಮೂವ್ ಆಗಬೇಕು. ಸದ್ಯಕ್ಕೆ ಅದೇನೂ ಆಗಿಲ್ಲ. ಸೊ ಕ್ರ್ಯಾಬಲ್ಲೇ ಕೋಡ್ ಮಾಡೋಣ ಅಂತ ಇವಾಗ. ಕಾರ್ ಆ್ಯಕ್ಚುಲಿ ಉಲ್ಟಾ ತಿಳ್ಕೊಳೋ ಥರ ಒಂದು ಮಾಡ್ಬೋದು. ಲೈಕ್ ಇಲ್ಲಿ ಮುಂದೆ ಹೋಗ್ತಿದೆ, ಅಲ್ಲಿ ಹೋದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗೋದ್ರ ಬದಲಿಗೆ ಹಿಂಗೆ ವಾಪಸ್ ಬರೋ ಥರ ಅದನ್ನು ಟ್ರೈ ಮಾಡೋಣ. ಫಸ್ಟ್ ಹಿಂಗೆ ಪ್ಲೇ ಮಾಡಿ, ಆಮೇಲೆ ವಿಚ್ ಎವರ್ ಇಸ್ ಫೈನ್ ಯು ಕ್ಯಾನ್ ಟ್ರೈ. ಸೊ ಕೋಡ್ ಪಾರ್ಟ್ ಆಫ್ ದ ಗೇಮ್ ಇವಾಗ ಕೋಡ್ ಮಾಡೋಣಂತೆ. ಕ್ರ್ಯಾಬಿಗೆ ವಾಪಸ್ ಬಂದರೆ ಕ್ರ್ಯಾಬ್ ಏನು ಮಾಡ್ಬೇಕು, ಆ್ಯಕ್ಚುಲಿ ಕಾರ್ ಟಚ್ ಆದ ತಕ್ಷಣ ಏನಾಗಬೇಕು, ಅಥವಾ ಇಲ್ಲಿ ಇದು ವಿಲ್ ಮೇಕ್ ದಿಸ್ ಡೆಸ್ಟಿನೇಷನ್ ಆ ಕಾರ್ದು. ಸೊ ಅದಕ್ಕೊಂದು ಸ್ಪ್ರೈಟ್ನ ಇನ್ಸರ್ಟ್ ಮಾಡೋಣಂತೆ. ಸಿಂಪಲ್, ಏನೋ ಲೆಟ್ಸ್ ಸೇ ಕ್ರ್ಯಾಬ್ ಇಸ್ ಟ್ರೈಂಗ್ ಟು ಈಟ್ ಆ್ಯಪಲ್. ಸೊ ಆ್ಯಪಲ್ನ ಇಲ್ಲಿಗೆ ಬರೋಣ, ಇಲ್ಲಾಂದರೆ ಅದೇನಕ್ಕೆ ಹೋಗುತ್ತಲ್ಲಲ್ವಾ. ಫೈನ್. ನಿಮ್ಮ ಅಲ್ಟಿಮೇಟ್ ಡೆಸ್ಟಿನೇಷನ್ನು ನೀವು ಆ್ಯಪಲ್ನ ರೀಚ್ ಮಾಡಿಸ್ಬೇಕು ಕ್ರ್ಯಾಬ್ಗೆ, ಅವಾಗ ಕ್ರ್ಯಾಬ್ ವಿನ್ ಆಗುತ್ತೆ. ಫೈನ್, ಡನ್. ಸೊ ಇವಾಗ ಕ್ರ್ಯಾಬ್ನ ಕೋಡ್ ಮಾಡ್ಬೇಕು. ಏನಂತ, when event is pressed. ಓಕೆ, ಇದಾಗಲೇ ಇದೆ, ಇಲ್ಲಿದೆಯಲ್ವಾ, ಇದನ್ನೆಲ್ಲ ಕೆಳಗೆ ತೋರೋಣ. ಓಕೆ, ಇದು ಪ್ರೆಸ್ ಮಾಡಿದ ತಕ್ಷಣ ಕಂಟ್ರೋಲ್ ಹೋಗಿ ಒಂದು ಫಾರ್ವರ್ಡ್ ಲೂಪ್ನಲ್ಲಿ ಏನು ಮಾಡ್ತಿರ್ಬೇಕು, ಕ್ರ್ಯಾಬು ಈ ಕಾರ್ಗಳಿಗೆ ಟಚ್ ಆಯ್ತಾ ಅಥವಾ ಆ್ಯಪಲ್ಗೆ ಟಚ್ ಆಯ್ತಾ ಅಂತ ನೀವು ಕೋಡ್ ಮಾಡಬೇಕು. ಫಸ್ಟ್ ಕಂಡೀಷನ್ ಹಾಕಿ, ಇಫ್ ಸೆನ್ಸಿಂಗ್ ಹೋಗಿ ಇಫ್ ಕ್ರ್ಯಾಬ್ ಟಚಸ್ ಆ್ಯಪಲ್, ಏನು ಮಾಡಬೇಕು, ಆ್ಯಪಲ್ನ ಟಚ್ ಮಾಡಿದ್ರೆ ಒಂದು ಸೌಂಡ್ ಮಾಡಿ, ಅದಕ್ಕೆ ಮುಂಚೆ say something I1 ಅಂತ ಸೌಂಡ್ ಬಂದ್ಬಿಡ್ಲಿ. ಸೊ ಜಸ್ಟ್ 1 ಸೆಕೆಂಡ್. I1 ಸೌಂಡು ಯಾವ್ದು ಕಣ, ಸೌಂಡು ಪ್ಲೇ ಸೌಂಡ್. ಪ್ಲೇ ಸೌಂಡ್ like this, ಅಥವಾ you can have any sound, pop, drum, ಡ್ರಮ್ ಬರಲಿ ಒಂದು 25 ಸೆಕೆಂಡ್ಸ್ಗೆ. ಆ್ಯಪಲ್ನ ಟಚ್ ಮಾಡಿದ ತಕ್ಷಣ ಆಮೇಲೆ I1 ಅಂತ ಹೇಳ್ತು. ಫೈನ್. ಇವೆಂಟ್ ಬೇಕಾದರೆ ಅದನ್ನು ಸ್ಟಾಪ್ ಮಾಡಿಸ್ಕೊಳ್ಳೋಣ ಕಾರ್ನೆಲ್ಲ, ಬಟ್ ಸದ್ಯಕ್ಕೆ ಇರಲಿ. ಫೈನ್. ನೆಕ್ಸ್ಟ್ ಏನಾಗಬೇಕು, ಇನ್ ಕೇಸ್ ಅದು ಈ ಲೂಪಲ್ಲೇ ಆ್ಯಪಲ್ ಬದಲಿಗೆ ಕಾರ್ನ ಟಚ್ ಮಾಡಿಬಿಟ್ರೆ ಅದಕ್ಕೊಂದು ಕಂಡೀಷನ್ ಬೇಕು, ಎರಡು ಕಾರ್ಗೊಂದೊಂದು ಕಂಡೀಷನ್. ಅಗೇನ್ ಸೆನ್ಸಿಂಗ್ ಹೋಗಿ ಏನು ಟಚ್ ಮಾಡಿದ್ರೆ ಫಸ್ಟ್ ಕಾರ್ಗೊಂದು ನೇಮ್ ಇರುತ್ತೆ, ಕನ್ವರ್ಟಬಲ್ 3 ಅನ್ನೋದು ಇದ್ರ ನೇಮು. ಇಲ್ಲಿದೆ ನೋಡಿ, ತೋರಿಸ್ತೇನೆ ಇವಾಗ. ಇದು ಕಾರ್ ಬಂದು ಇದು ಕನ್ವರ್ಟಬಲ್ 3, ಓಕೆನಾ. ಸೊ ಕನ್ವರ್ಟಬಲ್ 3ನ ಟಚ್ ಮಾಡಿದ್ರೆ ಏನಾಗಬೇಕು, ಅಗೇನ್ ಇಟ್ ಹ್ಯಾಸ್ ಟು ಸೇ ಸಮಥಿಂಗ್. ಫಸ್ಟು ಪೊಸಿಷನ್ ಚೇಂಜ್ ಆಗಬೇಕು, ಟಚ್ ಮಾಡಿದ ತಕ್ಷಣ ವಾಪಸ್ ಬೀಳಂಗೆ ಮಾಡೋಣ. ಅದನ್ನ ಮೋಷನ್ಗೆ ಹೋಗಿ ಗೋ ಟು ಎಕ್ಸ್ 0ನಲ್ಲೇ ಇತ್ತು, ವೈ ಡಿಫಾಲ್ಟ್ ಎಷ್ಟು -170ಗೆ ಹೋಗೋದು ಮಾಡೋಣ ಅಂತ. 170ಗೆ ಹೋದ ಮೇಲೆ ವಾಟ್ ಇಟ್ ಶುಡ್ ಡೂ, like it has to say something. Say for 1 second, say no because it lost accident agide adakke, and play sound also, just pop sound. Okay, no,
ಇನ್ನೊಂದು ಏನಂದ್ರೆ ಇವಾಗ ಕನ್ವರ್ಟಬಲ್ 3 ಟಚ್ ಮಾಡಿದ್ರೆ ಅದು ಕಾರ್ ಬಗ್ ಅಂತ ಇನ್ನೊಂದು ಕಾರ್ ಹೆಸರು ಇದೆಯಲ್ಲ, ಅದು ಟಚ್ ಮಾಡಿದ್ರು ಅದೇ ಆಗ್ಬೇಕಲ್ವಾ, ಸೇಮ್ ಥಿಂಗ್. ಪ್ಲೇ ನಾವು ಆ ಕಾರ್ಗೆ ಎಕ್ಸ್ಟೆಂಡ್ ಮಾಡಿ. ಓಕೆ, ಸೊ ಕ್ರಾಬ್ ಕಾರ್ ಟಚ್ ಮಾಡಿದ್ರೆ ಮಾತ್ರ ಆಕ್ಸೆಪ್ಟ್. ಫೈನ್. ಸೊ ದಿಸ್ ಇನ್ನೊಂದು ಚೇಂಜ್ ಏನು ಮಾಡ್ಬೋದು ಅಂದರೆ, ಈ ಕನ್ವರ್ಟಬಲ್ ಕಾರ್ ಏನಿದೆ ಇಲ್ಲಿವರೆಗೂ ಹೋದ್ಮೇಲೆ ಅದು ಒಂದೇ ಫ್ಲೋನಲ್ಲಿ ಇದೆಯಲ್ಲ, ವಾಪಸ್ಸು 180 ಡಿಗ್ರಿ ಟರ್ನ್ ಆಗಿ ಬರಂಗೆ ಮಾಡೋಣಂತೆ. ದಟ್ಸ್ ಒನ್ ಮೋರ್ ಥಿಂಗ್. ಸ್ಪ್ರೈಟ್ ತಗೊಳ್ಳಿ, ಅದ್ರ ಕಾಸ್ಟ್ಯೂಮ್ ಒಂದೇ ಕಾಸ್ಟ್ಯೂಮ್ ಇದೆ ಇವಾಗ. ಕಾಸ್ಟ್ಯೂಮ್ ಅಂದರೆ ಅದ್ರ ಡಿಫ್ರೆಂಟ್ ಲುಕ್, ಲೈಕ್ ಯು ಕ್ಯಾನ್ ಮೇಕ್ ಇಟ್ ವಾಕ್. ಅದೆಲ್ಲ ಮಾಡ್ಬೇಕಂದ್ರೆ ಇನ್ನೊಂದು ಕಾಸ್ಟ್ಯೂಮ್ ಇರಬೇಕಲ್ವಾ. ವಿಲ್ ಟೇಕ್ ಒನ್ ಮೋರ್ ಕಾಸ್ಟ್ಯೂಮ್, ಜಸ್ಟ್ ಡ್ಯೂಪ್ಲಿಕೇಟ್ ದಿಸ್. ಇದರಲ್ಲಿ ದಿಸ್ ಇಸ್ ದ ಸೆಕೆಂಡ್ ಕಾಸ್ಟ್ಯೂಮ್. ಓಕೆನಾ. ನಾವು ಕೋಡ್ ಮಾಡೋದಾದರೆ ಅಗೇನ್ ಇಲ್ಲಿಗೆ ಬನ್ನಿ. ಫಾರ್ ಎವರ್ ಇಟ್ ವಿಲ್ ಬಿ ಇನ್ ದ ಲೂಪ್ ಫಾರ್ ಎವರ್. ಫಸ್ಟ್ ಏನಾಗುತ್ತೆ, ಒನ್ಸ್ ಇದಾದ ತಕ್ಷಣ ಫಸ್ಟ್ ಕಾಸ್ಟ್ಯೂಮ್ ಹೆಸರು ನೋಡ್ಕೊಳ್ಳೋಣ. ಮುಂದೆ ಹೋಗಿರೋದು ಯಾವುದು, ದಿಸ್ ಕಾಸ್ಟ್ಯೂಮ್ 1 ಇದು ಕಾರ್ ಬಗ್ 2, ಇದು ಕಾರ್ ಬಗ್, ಇದು ಕಾರ್ ಬಗ್ 2. ಫೈನ್. ಸೊ when the x and y will be set for the first time, ಲುಕ್ಕಿಗೆ ಹೋಗಿ ಸೆಟ್ ಕಾಸ್ಟ್ಯೂಮ್ ಅಂತ ಇರುತ್ತೆ, ಅಥವಾ ಚೇಂಜ್ ಕಾಸ್ಟ್ಯೂಮ್ ಯೂಸ್ ಮಾಡಿದ್ರು ಓಕೆ. ಸ್ಟಾರ್ಟ್ ಆದಾಗ ಕಾರ್ ಬಗ್ ತೊಗೊಂಡು ಎಲ್ಲ ಉಲ್ಟಾ ಹೋಗುತ್ತೆ. ನಾವು ಇಲ್ಲಿ ಒಂದ್ಸರಿ ಎಡ್ಜ್ ಟಚ್ ಆದಮೇಲೆ ಸ್ವಿಚ್ ಕಾಸ್ಟ್ಯೂಮ್ ಟು ಕಾರ್ ಬಗ್ 2, ಆಮೇಲೆ ಮತ್ತೆ ವಾಪಸ್ ಬಂದ ತಕ್ಷಣ ಫಾರ್ ಲೂಪಲ್ಲಿ ಕಾರ್ ಬಗ್ 1. ನಾವು ಇದು ಮತ್ತೆ ವಾಪಸ್ ತಿರ್ಕೊಂಡು ಅದೇನಾಗ್ತಿದೆ, ಇಲ್ಲಿಂದ ಹೋಗುತ್ತಲ್ಲ, ಲೈಕ್ ಇಲ್ಲಿಗೆ ರೀಚ್ ಆದಮೇಲೆ ಕಾಸ್ಟ್ಯೂಮ್ ಸ್ವಿಚ್ ಆಗಿಬಿಟ್ಟು ಅಗೇನ್ ಇಟ್ ಹ್ಯಾಸ್ ಟು ಗ್ಲೈಡ್ ಎಲ್ಲಿಗೆ, ಎಕ್ಸ್ ವಾಪಸ್ ಅದೇ ಪೊಸಿಷನ್ಗೆ ಬರಬೇಕು. -220ಗೆ, -220 ಮುಂಚೆ ಇದ್ದಿದ್ದ ಪೊಸಿಷನ್ಗೆ y ಹಂಗೆ ಇರ್ತೀವಿ. ಈ ಕಾರ್ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತೀವಿ. ಸೊ ಅದೇ ಥರನೇ ಈ ಕಾರ್ನು ಕೂಡ ಹಿಂಗೆ ಒನ್ ವೇನಲ್ಲಿ ಹೋಗುತ್ತೆ, ಹಿಂಗೆ ಹೋಗಿ ಮತ್ತೆ ಈ ಕಡೆಯಿಂದ ವಾಪಸ್ ಬರೋದನ್ನ ಮತ್ತೆ ಇಟ್ ಕ್ಯಾನ್ ಟರ್ನ್ ದಿಸ್ ಸೈಡ್ ಆ್ಯಂಡ್ ಕಮ್, ಆ ಥರ ಮಾಡ್ಬೋದು. ನೀವು ಪ್ಲೇ ದ ಗೇಮ್ ನಾವು ಎಸ್, ದಟ್ ಇಸ್ ಹೌ ಇಟ್ ಇಸ್. ಆ ಕೋಡ್ನು ಕೂಡ ಶೇರ್ ಮಾಡಾಗಿದೆ. ನೀವು ಇದನ್ನ ನೋಡಿಕೊಂಡು ಇನ್ನೊಂದಷ್ಟು ಕ್ರಿಯೇಟಿವ್ ಗೇಮ್ಸ್ ಮಾಡಿ. ಕೆಲವು ಸಜೆಷನ್ಸ್ ಅಂದರೆ ಲೈಕ್ ವಾಟ್ ಯು ಕ್ಯಾನ್ ಡೂ, ಇವಾಗ ಫ್ರೂಟ್ ಕ್ಯಾಚಿಂಗ್ ಗೇಮ್ ಆಗಿದೆ. ದ ಥರ್ಡ್ ಆಪ್ಷನ್ ಇಸ್ ಒನ್ ಟಾಪ್ ವ್ಯೂ ಕಾರ್ನ ಸ್ಪ್ರೈಟ್ ಆಗಿ ತೊಗೊಂಡ್ಬಿಟ್ಟು ಕ್ಯಾನ್ ಕ್ರಿಯೇಟ್ ಆಬ್ಸ್ಟಕಲ್ಸ್ ಇನ್ ದ ರೋಡ್. ಕಾರ್ ರೇಸ್ ಬರ್ತಿತ್ತಲ್ಲ ಹಳೇದು, ಆ ಥರ ಅಪ್ ಕೀಗೆ ಕಾರ್ನ ಮೂವ್ ಮಾಡಿ, ಡೌನ್ ಕೀಗೆ ಬ್ರೇಕ್ ಇಡಿ, ಆ್ಯಂಡ್ ಲೆಫ್ಟ್ ಆ್ಯಂಡ್ ರೈಟ್ ಟರ್ನ್. ಸೊ ಯು ಕ್ಯಾನ್ ಕ್ರಿಯೇಟ್ ಅ ಕಾರ್ ರೇಸ್ ಗೇಮ್. So there's many things that you can do. Simple games ಮಾಡೋದು. Every student can create their own simple games as activity. Yeah, so thank you. This is our team. Yeah, this is our team. Thank you all. I hope you enjoyed this session. Thank you.